ಮತ್ತೆ ಹೋರಾಟಕ್ಕೆ ನ್ಯಾಯ ಸಿಗೋರು ಹೋರಾಟ ಮಾಡಲೇಬೇಕು. ಹೋರಾಟಕ್ಕೆ ನ್ಯಾಯ ಈಗ ಪಕ್ಕದ ಮಹಾರಾಷ್ಟ್ರದಲ್ಲಿ ಮರಾಠ ಮೀಸಲಾತಿ ಹೋರಾಟ, ಅವ್ರ ಸಮುದಾಯದವರೇ 3 ಜನ CM ಆದ್ರೂ ಅವ್ರು ಬಿಡ್ಲಿಲ್ಲ ಹೋರಾಟ ಮಾಡಿ 10% ಅನ್ನ ಮೊನ್ನೆ ಬಿಫೋರ್ MP ಎಲೆಕ್ಷನ್ ಡಿಕ್ಲೇರ್ ಮಾಡಿಕೊಂಡು. ಹಾಗಾಗಿ ನಮಗೊಂದು ಉದಾಹರಣೆ ಇದೆ. ಪಕ್ಕದ ಪಟೇಲ್ ಜನಾಂಗದ ಮಾರಾಟ, ಗುಜ್ಜಾರ್ ಜನಾಂಗದ ಮಾರಾಟ, ನಮ್ಮ ಪಕ್ಕದ ಮಹಾರಾಷ್ಟ್ರದ ಮರಾಠ ಮೀಸಲಾತಿ ಹೋರಾಟ, ಅವು ನಮ್ಮ ಕಣ್ಣೆದುರಿಗೆ ಸಾಕ್ಷಿ ಇರೋದ್ರಿಂದ, ನಿದರ್ಶನದಿಂದ ನನಗೊಂದು ವಿಶ್ವಾಸ ಐತಿ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೋರಾಟ ಅಂದ್ರೆ 3 ವರ್ಷದ ಹೋರಾಟಕ್ಕೆ ನಮ್ಮ ಪರವಾಗಿ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಮಧ್ಯಂತರ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಸರ್ಕಾರದವರು ತಡ ಮಾಡಕತ್ತಾರೆ, ನಿರ್ಲಕ್ಷ್ಯ ಮಾಡಕತ್ತಾರೆ. ಅದು ನಾವು ಬೇಸರ ಮಾಡ್ಕೊಂಡಿಲ್ಲ. ಹೋರಾಟ ಮಾಡಬೇಕು, ನ್ಯಾಯ ಕೊಡಬೇಕು ಅಂತ ಕಾರಣಕ್ಕೆ ಇಟ್ಟೆ ಹೆಜ್ಜೆ ನಿಂತು ಇರಬಾರ್ದು ಅಂತ ಕಾರಣಕ್ಕೆ ನಾವು ಹೋರಾಟ ನೋಡ್ರಿ. ನಿಮ್ ಪದೇ ನಿಮ್ಗೆ ಅದನ್ನೇ ಹೇಳ್ತೇನೆ, ಪ್ರತ್ಯೇಕ ಶಬ್ದ ಬಳಸಕ್ಕೆ. ಲಿಂಗಾಯತ ಧರ್ಮ 900 ವರ್ಷಗಳ ಹಿಂದೆಯೇ ಬಸವನ ಸ್ಥಾಪನೆ ಮಾಡಿದ್ದು. ಲಿಂಗಾಯತ ಧರ್ಮ ಹೋರಾಟ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಶಿಫಾರಸು ಮಾಡಿದ್ವಿ, ಕೇಂದ್ರ ಸಂಘಟನೆ ಅದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ನಮ್ಮ ಜಾಮದಾರರು ಮಾಡಾಕತ್ತಾರೆ. ನಾನು ನಮ್ಮ ಮನೆಯೊಳಗಿನ ಹೋರಾಟ, ಅದು ಊರಿನ ಹೋರಾಟ. ಹಾಗಾಗಿ ಧರ್ಮದ ಹೋರಾಟ ಬೇರೆ, ಮೀಸಲಾತಿ ಜಾತಿ ಮೀಸಲಾತಿ ಹೋರಾಟ. ಹಾಗಾಗಿ ಧರ್ಮದ ಹೋರಾಟ ಬೇರೆ. ನಮ್ಮ ಸಮುದಾಯದ ಗುರುಗಳೆಲ್ಲ ಪ್ರಯತ್ನ ಮಾಡಾಕತ್ತಾರೆ. ಆ ಹೋರಾಟಕ್ಕೂ ನಾನು ಬೆಂಬಲ ಕೊಡ್ತಿದ್ದೀನಿ. ಈಗ ಈ ಹೋರಾಟ ಇನ್ನೂ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಗೋರಿಗೆ ಹೋರಾಟ ಮಾಡಬೇಕಂತ ಗಟ್ಟೆ ಅಲ್ಲ. ಹೋರಾಟ ಶುರು ಮಾಡಿರಲ್ಲ, ಹೋರಾಟ ಶುರು ಮಾಡಿದ್ರೆ ನಾವು ವಿಮುಖ ಕರೆಕ್ಟ್. ಈಗ ಹೋರಾಟ ಶುರು ಮಾಡಿದ್ದಾರೆ 2018 ಎಲೆಕ್ಷನ್ ಆದ್ಮೇಲೆ ಎಲ್ಲಿ ಹೋರಾಟ ಮಾಡಿದ್ದಾರೆ. ನಾನೇ ವಿಶ್ವಾಡ್ತೇನೆ ಅప్పుడు ಈಗ ನಮ್ಮ ಜನ ಕೇಳಕತ್ತಾರೆ, ಸ್ವಾಮಿ ಧರ್ಮದ ಹೋರಾಟ ಮಾಡಿದ್ರೆ ಸಮಾಜ ಹೋರಾಟ ಯಾಕೆ ಮಾಡಲ್ಲ ಅಂತ. ಹಾಗಾಗಿ ಸಮಾಜ ಹೋರಾಟಕ್ಕೆ ನ್ಯಾಯ ಕೊಡಿಸ್ಬೇಕಾಗಿದೆ. ನಮ್ಮ ಮನೆಗೆ ಇರ್ತಕ್ಕಂಥ ಮಕ್ಕಳಿಗೆ ನ್ಯಾಯ ಕೊಡಿಸಿ, ಊರಿನ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ನಾವು ಹೋರಾಟ ಮಾಡಬೇಕಾಗಿದೆ. ಅದಕ್ಕೆ ಮೊದಲು ಮನೆಗೆ ಎದ್ದು ಮಾರ್ಗದಲ್ಲಿ ಫಸ್ಟ್ ಹೋರಾಟ ಮಾಡಬೇಕು. ಇಲ್ಲ ಪಾಪ ಅವ್ರಿಗೆ ಏನಾಗೈತಿ, ಎಲೆಕ್ಷನ್ ಗೆದ್ದ ಮೇಲೆ ಏನಾಗಬೇಕು, ತಮ್ಮ ಮತಕ್ಷೇತ್ರಗಳ ಕೆಲಸ, ತಾವು ಮಂತ್ರಿಗಳಾಗಬೇಕು, ವಿಧಾನಮಂಡಲ ಅಧ್ಯಕ್ಷರಾಗಬೇಕು, ಬೇರೆ ಬೇರೆ ಕಾರಣಕ್ಕೆ ಟೈಮ್ ಕೊಡಕ್ಕಾಗಿಲ್ಲ. ಅವ್ರಿಗೆ ಟೈಮ್ ಕೊಡಕ್ಕಾಗಿಲ್ಲ ಅಂತಂದ್ರೆ ನಾವು ಯಾರ ಮೇಲೆ ಬೇಜಾರಾಗಿದೆ. ಟೈಮ್ ಸಿಕ್ಕ ಬರ್ಜಪ್ಪ, ಅದಕ್ಕೆ ಕೊನೆಯ ಪಕ್ಷ ನಮ್ಮ ಜೊತೆ ಹೋರಾಟಕ್ಕೆ ಬರಕ್ಕೆ ನಿಮಗೆ ಟೈಮ್ ಇಲ್ಲ. ನಿಮಗೆ ಕೊಟ್ಟಂತ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಅಧಿವೇಶನ ಮಾತಾಡ್ರಿ. ಹಾಗಾಗಿ ಆ ಸಂದರ್ಭಕ್ಕೆ ಸ್ವತಃ ನಾನೇ ಅವ್ರ ಮನೆಗೆ ಬಾಗಿಲು ಹೋಗಿ ಅವ್ರ ಮನಸ್ಸು ಪರಿವರ್ತನೆ ಮಾಡಿ ನೀವಾಗ ಮಾತಾಡ್ರಿ ಅಂತ ಹೇಳಿ ಒತ್ತಡಕ್ಕೋಸ್ಕರ ಮನೆಗೆ ಹೊಂಟಿವಿ. ಮತ್ತಷ್ಟು ಮನೆ ಬಾಗಿಲಿಗೆ ಹೋಗಿ ಹೇಳಿದ್ರು ಅವ್ರು ಮಾತಾಡೋದು ಹೋದ್ರೆ ಇನ್ನು ಅನಿವಾರ್ಯ ಉಗ್ರ ಹೋರಾಟ ಕರೆ ಕೊಡ್ತೀವಿ. ಏನಾಗಿದೆಯಪ್ಪ ಅಂತಂದ್ರೆ, ಈ ಪಾದಯಾತ್ರೆ ಯಾವಾಗ ಶುರು ಮಾಡಿದ ಅವತ್ತಿನಿಂದ ನಾನೊಂದು ಧ್ಯೇಯ ವಾಕ್ಯವನ್ನು ಘೋಷಣೆ ಮಾಡಿದ್ದೆ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ. ಅದಕ್ಕೆ ನಾನು ಕಮಿಟ್ಮೆಂಟ್ ಆಗಿರೋದ್ರಿಂದ ಬೇರೆ ಸ್ವಾಮಿಗೆ ನನ್ನ ಸಮಾಜಕ್ಕೆ CM ಕೊಡ್ರಿ, ಸಚಿವ ಸ್ಥಾನ ಕೊಡ್ರಿ ಅಂತೇಳಿ ನಾನು ಕೇಳಕ್ ಹೋಗೋದಿಲ್ಲ. ಅವ್ರೇನಾದ್ರು ನನಗೆ ಕೇಳಿದ್ರಿ, ಅವ್ರೇನಾದ್ರು ಒಂದ್ ವೇಳೆ ಸ್ವಾಮೀಜಿ ಹಿಂಗೇನಾದ್ರು ಮಾಡ್ಬೇಕಂದ್ರೆ ಯಾರು ಮಾಡ್ಬೇಕಂತಂದಾಗ ನಾನು ಸಹಜವಾಗಿ ನನ್ನ ಅಭಿಪ್ರಾಯಗಳು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಆಗ ಅವರ ಪಕ್ಷದ ಶಾಸಕರು, ಆ ಪಕ್ಷದ ಮುಖಂಡರು, ಅವರ ವಿಚಾರ ನಾವು ಇಂಟಿಪರ ಧರ್ಮಗಳಾದಂಥವ್ರು ನಾವು ಎಲ್ಲಿ ಸಲಹೆ ಕೊಡ್ಬೋದು ಹೊರತು ನಾವು ಇಂಟಿಪರ ಅಷ್ಟೊಂದು ಸರಿಯಲ್ಲ ಅಂತ. ಅದಕ್ಕೆ ನಾನು ಅವ್ರು ಯಾರನ್ನಾರ CM ಮಾಡ್ಕೊಳ್ಳಿ, ಯಾರನ್ನಾರ DCA ಮಾಡ್ಕೊಳ್ಳಿ, ಯಾರನ್ನಾರ ಇಳಿಸ್ರಿ, ಯಾರು ಎತ್ತಟ್ಟಿ, ನಮಗೆ ಪುಣ್ಯ ಕಟ್ಕೊಡ್ರಿ ಅಂತ ಮಾತ್ರ ಈ ಸರ್ಕಾರ ಕೇಳಿತ್ತು. ಪಾಪ ಅವ್ರು ಯಾವ ಭಾವನೆ ಕೇಳಿದ್ರೆ ಅವ್ರಿಗೆ ಹೇಳಿದ್ರು. ನನ್ನ ದೃಷ್ಟಿಯಲ್ಲಿ ಧರ್ಮಗುರುಗಳಾದಂಥವ್ರು ನಾವು ಆ ಪಕ್ಷದ ವರಿಷ್ಠರಿಗೆ ಸಲಹೆ ಕೊಡ್ಬೋದು ಹೊರತು ನಮ್ಮ ರಿಕ್ವೆಸ್ಟ್ ಮಾಡೋದು ಬೇಡ ಅಂತ. ನಾವೇನಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಜನಾಂಗದ ಸಮಸ್ಯೆಗಳ ಬಗ್ಗೆ ರಿಕ್ವೆಸ್ಟ್ ಮಾಡೋಣ. ಅದಕ್ಕೆ ನಾನು ರಿಕ್ವೆಸ್ಟ್ ಶಬ್ದ ಬಳಸ್ಲಾಕೋಗ್ತಾ ಇರುತ್ತೆ. ಆಗ ನಾನ್ ಮಾತ್ರ ರಿಕ್ವೆಸ್ಟ್ ಮಾಡಕ್ ಹೋಗೋದಿಲ್ಲ. ಅವ್ರೇನಾದ್ರು ಪಕ್ಷದ ವರಿಷ್ಠರು ನನಗೇನಾದ್ರು ಕೇಳಿದ್ರೆ ನಾನು ಮೊದಲಾದ ಉತ್ತರ ಕರ್ನಾಟಕ ಲಿಂಗಾಯತ ಪಡ್ತೀನಿ, ನಾನು ಕೇಳ್ಬೋದು. ನಾನು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನ, ಮಂತ್ರಿ ಸ್ಥಾನ ಬೇಕು ಅಂತ ಕೇಳಕ್ಕಾಗಲ್ಲ. ಕೇಳಕ್ ಕುವೆ ಮೀಸಲಾತಿ ಕೊಡ್ರಿ. ಯಾಕಂದ್ರೆ ಈ ಸರ್ಕಾರದ ಒಂದು ಮೇಲೆ ಸ್ಪಂದನೆ ಮಾಡಿದೆ. ಇಂಥ ಸಂದರ್ಭದಲ್ಲಿ ಕುವೇನೆ ಕೊಟ್ಟಿಲ್ಲ, ಅದನ್ನೇ ಕೊಡಕ್ ಸಾಧ್ಯ. ಅದನ್ನ ನಾವು ಕುವೆ ಕೊಟ್ಟು ಪುಣ್ಯ ಕಟ್ಕೊಡ್ರಪ್ಪ, ನೀವು ಏನಾರು ಮಾಡ್ಕೊಳ್ರಿ, ಕೊಡ್ರಿ,
ನಮಗೆ 2A ಕೊಟ್ಟು ಪುಣ್ಯ ಕಟ್ಕೊಡೋ ಶಿಕ್ಷೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಸರ್ಕಾರ ಮಾಡೋದಾಗ್ಲಿ, ಸರ್ಕಾರ ರಚನೆ ಮಾಡೋದಾಗ್ಲಿ, ಉತ್ತರ ಕರ್ನಾಟಕದ ಶಾಸಕರ ವಿಭಾಗ ಅಧಿಕಾರ ಯಾವುದೇ ಪಕ್ಷ ಆಗಲಿ ಅಧಿಕಾರ ಉತ್ತರ ಕರ್ನಾಟಕದ ಶಾಸಕರನ್ನ ಕಡೆಗಣನೆ ಮಾಡ್ತಾ ಇದ್ದೀವಿ ಎಲ್ಲ ಉಭಯ ರಾಷ್ಟ್ರೀಯ ಪಕ್ಷಗಳು. ಹೌದು, ಅದು ಒಂದು ಜಗಜ್ಜಾರವಾಗಿರ್ತಕ್ಕಂಥದ್ದು. ಹೋದ ಅಧಿವೇಶನದಲ್ಲೇ ನಿಮ್ಗೆಲ್ಲ ಗೊತ್ತು, ಎಲ್ಲಾ ಶಾಸಕರು ಒಗ್ಗಟ್ಟಾಗಿ ಬಗ್ಗೆ ಮಾತನಾಡಿದ್ರು. ನಮ್ಮ ಉತ್ತರ ಕರ್ನಾಟಕದ ರಾಜಕೀಯ ಪ್ರಾತಿನಿಧ್ಯ ಆಗಿರ್ಬೋದು ಅಥವಾ ಅಭಿವೃದ್ಧಿಯ ವಿಚಾರದಾಗಿರ್ಬೋದು ಎಲ್ಲದಕ್ಕೂ ಹಿಂದುಳಿರ್ತಕ್ಕಂಥದ್ದು. ಆ ವಿಚಾರ ಅದಕ್ಕೆ ನಾನು ಹೇಳ್ತೇನಲ್ಲ, ಆ ಪಕ್ಷದ ಹೈಕಮಾಂಡ್ ಕೇಳಿದ್ರೆ ಉತ್ತರ ಕರ್ನಾಟಕ ಕೊಡ್ರಿ ಅಂತ ನಾನು ಹೇಳ್ಬೋದು ಅಂತ. ಅವರಾಗಿ ಕೇಳಿದ್ರೆ ನಾನು ಕೇಳಕ್ ಹೋಗಲ್ಲ, ನನಗೆ 2A ಕೊಡೋದು ಅಷ್ಟೇ ಕೇಳಿ. ಅದೇ ಚುನಾವಣೆ ರಾಜಕಾರಣ ಬೇರೆ, ಸಮಾಜ ಸಂಘಟನೆ ಬೇರೆ. ಚುನಾವಣೆಗಳು ಕೆಲವು ಸಂದರ್ಭದಲ್ಲಿ ಸ್ಥಳೀಯ ವಿಚಾರ ಮೇಲೆ ನಡೀತಿರ್ತವೆ, ಕೆಲವು ಸಂದರ್ಭ ದೇಶದ ವಿಚಾರ ನಡೀತಿರ್ತವೆ. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮ್ಗೌಡ್ ಪಾಟೀಲ್.